Hello all, welcome to Creative IAS Academy. This is Lohit Kumar R here. 1000 MCQs ಚಾಲೆಂಜ್ ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ವಿಚ್ ಕಂಪನಿ ಈಸ್ ಇನ್ವೆಸ್ಟಿಂಗ್ ವಿತ್ ಕರ್ನಾಟಕ ಟು ಸೆಟ್ ಅಪ್ MRO ಅಂಡ್ ಏವಿಯೇಷನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಫೆಸಿಲಿಟೀಸ್ ಅಂತೇಳಿದೆ. ಇಲ್ಲಿ ಸರಿಯಾದ ಉತ್ತರವನ್ನು ನೋಡ್ಕೊಂಡಾಗ ಆಪ್ಷನ್ ಸಿ ಏನಿದೆಯಲ್ಲ ಇದು ಸರಿ ಆಗ್ತಾ ಹೋಗುತ್ತೆ. ನೋಡಿ, ಇಲ್ಲೊಂದು ಟಾಪಿಕ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಆ್ಯಕ್ಚುಲಿ ಎಕನಾಮಿಯಲ್ಲಿ ಒಂದು ಟಾಪಿಕ್ ಬರುತ್ತೆ, ಅದನ್ನು ನಾವು PPP ಮಾಡೆಲ್ ಅಂತೇಳಿ ಕರಿತೀವಿ. ಇದರ ಫುಲ್ ಫಾರ್ಮ್ ಏನು ಅಂತ ನೋಡ್ಕೊಳ್ಳೋದಾದರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತೇಳಿ ಕರಿತೀವಿ, ಅಥವಾ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತೇಳಿ ಕರಿತೀವಿ. ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ನಡೆಯುತ್ತೆ ಅಂತ ನೋಡ್ಕೊಂಡಾಗ, ಸೊ ಗೌರ್ನಮೆಂಟು ಅಥವಾ ಗೌರ್ನಮೆಂಟ್ ಎಂಟಿಟೀಸು ಅದರ ಜೊತೆಗೆ ಪ್ರೈವೇಟ್ ಪಾರ್ಟೀಸ್ಗಳು ಇವರಿಬ್ಬರು ಸೇರಿಕೊಂಡು ಒಂದ್ರ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಅದು ಹೆಲ್ತ್ ಸೆಕ್ಟರ್ ಆಗಿರ್ಬೋದು, ಅಥವಾ ಇತರೆ ಎಜುಕೇಷನ್ ಸೆಕ್ಟರ್ ಆಗಿರ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ಆಗಿರ್ಬೋದು. ಇವುದ್ರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮುಖಾಂತರವಾಗಿ ಸೋಷಿಯಲ್ ಸೆಕ್ಟರ್ಸ್ಗಳನ್ನು ಅಥವಾ ಇತರೆ ಮೀಡಿಯಮನ್ನು ಏನು ಮಾಡ್ಬೋದು, ನಾವು ಆಟೋಮೆಟಿಕ್ಕಾಗಿ ಡೆವಲಪ್ಮೆಂಟ್ ಮಾಡ್ಬೋದು. ಈ PPP ಮಾಡೆಲ್ ಏನಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಲಾಗಿದೆ. ನೋಡಿ, ಟಾಟಾ ಗ್ರೂಪ್ ಏನಿದೆಯಲ್ಲ ಈ ಒಂದು ಪ್ರೈವೇಟ್ ಆರ್ಗನೈಸೇಷನ್ನ ಮುಖಾಂತರವಾಗಿ 2300 ಕೋಟಿ ರೂಪಾಯಿ ಏನಿದೆಯಲ್ಲ ಇಷ್ಟು ಹಣವನ್ನು ಈ ಒಂದು MRO ಮತ್ತು ಏವಿಯೇಷನ್ ರಿಸರ್ಚ್ ಫೆಸಿಲಿಟಿಯನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ, ಎಸ್ಪೆಷಲಿ ಯಾವ ಒಂದು ಸ್ಟೇಟಲ್ಲಿ, ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಒಂದು ಟಾಟಾ ಗ್ರೂಪ್ ಬಂದಿರ್ತಕ್ಕಂಥದ್ದು. ಈ ಪ್ರಶ್ನೆಯನ್ನು ಏನಕ್ಕೆ ಹಾಕೊಂಡಿದ್ದೀನಿ ಅಂದರೆ 2020ರಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ರಿಪೀಟ್ ಆಗಿದೆ. ಆದುದರಿಂದ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋ ಅಬೌಟ್ ದಿಸ್ ಕ್ವಶನ್. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚೆಗೆ ಹೊಯ್ಸಳರ ಕಾಲದ ಶಾಸನಗಳು ಮತ್ತು ಶಿಲ್ಪಗಳನ್ನು ಎಲ್ಲಿ ಉತ್ಖನನ ಮಾಡಲಾಗಿದೆ ಅಂತೇಳಿ ಕೇಳಿದ್ದಾರೆ. ಸೊ ರೀಸೆಂಟ್ಲಿ ಇನ್ಸ್ಕ್ರಿಪ್ಷನ್ಸ್ ಅಂಡ್ ಸ್ಕಲ್ಪ್ಚರ್ಸ್ ಫ್ರಮ್ ದಿ ಹೊಯ್ಸಳ ಪೀರಿಯಡ್ ಹ್ಯಾವ್ ಬೀನ್ ಅನ್ಅರ್ಥ್ಡ್ ಇನ್ ಅಂತೇಳಿದೆ. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಸ್ವಲ್ಪ ಫ್ಯಾಕ್ಚುಲ್ ಆಗಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಆನ್ಸರ್ ಮಾಡೋದಕ್ಕೆ ನಿಮಗೆ ಮಾಹಿತಿಗಳು ಇರಲೇಬೇಕಾಗತ್ತೆ, ಓದಿರಲೇಬೇಕಾಗಿರ್ತಕ್ಕಂಥದ್ದು. ಸೊ ಸರಿಯಾದ ಉತ್ತರ ಇಲ್ಲಿ ಮಂಡ್ಯ ಇಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಹೊಯ್ಸಳ ಸಾಮ್ರಾಜ್ಯ ಏನಿದೆಯಲ್ಲ ಈ ಹಿಂದೆ ನಾನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಮಾಡಿದ್ದೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳಲ್ಲಿ ಟೋಟಲ್ 43 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳಿದ್ದಾವೆ. ಇದರಲ್ಲಿ 41st, 42nd, 43rd ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಆದುದರಿಂದ ಕ್ವಶನ್ಸ್ಗಳು KS ಎಕ್ಸಾಮಲ್ಲಿ ಬರ್ತಕ್ಕಂಥ ಚಾನ್ಸಸ್ ಇದೆ. ಕಾರಣ ಏನು ಅಂದರೆ, ಕರ್ನಾಟಕ ವಿಭಾಗದಿಂದ ಆಯ್ಕೆಯಾಗಿರ್ತಕ್ಕಂಥ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ಗಳ ಲಿಸ್ಟಲ್ಲಿ ನಮಗೆ ಈ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಸ್ಕಲ್ಪ್ಚರ್ಸ್ಗಳಾಗಿರ್ಬೋದು, ಅಥವಾ ದೇವಾಲಯಗಳು, ಟೆಂಪಲ್ಸ್ಗಳಂತ ಏನು ಕರಿತೀವಲ್ಲ, ಇವು ಕೂಡ ರಚನೆ ಆಗಿರ್ತಕ್ಕಂಥದ್ದು. ಇವೆರಡೂ ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೊ ಇತ್ತೀಚೆಗೆ ಕರ್ನಾಟಕದ ಒಂದು ಪ್ರದೇಶ ಇದೆ, ಮಂಡ್ಯ ಅಂತೇಳಿ ಕರಿತೀವಿ. ಈ ಮಂಡ್ಯ ಡಿಸ್ಟಿಕಲ್ಲಿ ಈ ಹೊಯ್ಸಳ ಕಾಲದಲ್ಲಿ ಇರ್ತಕ್ಕಂತಹ ಕೆಲವೊಂದು ಸ್ಕಲ್ಪ್ಚರ್ಸ್ಗಳು, ಅದರ ಜೊತೆಗೆ ಟೆಂಪಲ್ಸ್ಗಳು, ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು. ನೋಡಿ, ಈ ಟೆಂಪಲ್ಲು ಮತ್ತು ಈ ಸ್ಕಲ್ಪ್ಚರ್ಸು ಮತ್ತು ಟೆಂಪಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಯಾವುದರ ಒಂದು ಸಾಹಿತ್ಯಿಕ ಆಧಾರದ ಮೇಲೆ ಲಭ್ಯವಾಗಿದೆ ಅಂತ ನೋಡ್ಕೊಂಡಾಗ, ಸೊ ಆ ಇನ್ಸ್ಕ್ರಿಪ್ಷನಲ್ಲಿ ದೊರಕಿರ್ತಕ್ಕಂಥದ್ದು ಎಲ್ಲಿ, ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ರಾಗಿ ಮುದ್ದೇನಹಳ್ಳಿ ಅಂತಕ್ಕಂಥ ಒಂದು ಪ್ಲೇಸ್ ಏನಿದೆಯಲ್ಲ ಈ ಪ್ಲೇಸಲ್ಲಿ ಇನ್ಸ್ಕ್ರಿಪ್ಷನ್ ದೊರೆತಿದೆ. ಇದು ಯಾವ ಕಾಲದ ಇನ್ಸ್ಕ್ರಿಪ್ಷನ್ ಅಂತ ನೋಡಿದಂಥ ಸಂದರ್ಭದಲ್ಲಿ ಇದು ಹೊಯ್ಸಳರ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ಇನ್ಸ್ಕ್ರಿಪ್ಷನ್ ಅಂತೇಳಿ ನಮಗೆ ಗೊತ್ತಾಗಿದೆ. ನೋಡಿ, ಮುಂದಿನ ಪ್ರಶ್ನೆ ಇದು ಪ್ಯೂರ್ಲಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ದ 12th ಅಕ್ಕಾ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೇರಿಕಾ ಅಂತೇಳಿ ಇದೆಯಲ್ಲ, ವರ್ಲ್ಡ್ ಕನ್ನಡ ಕಾನ್ಫರೆನ್ಸ್ 2024 ವಾನ್ ಡಿಸೈಡೆಡ್ ಟು ಹೆಲ್ಡ್ ಆನ್. 2024ರ ಅಕ್ಕಾ ಅಂತಕ್ಕಂಥ ಒಂದು ವಿಶ್ವ ಕನ್ನಡ ಸಮ್ಮೇಳನವನ್ನು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಆಚರಣೆ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಅನ್ನೋದನ್ನು ಪ್ರಶ್ನೆಯನ್ನು ಕೇಳಲಾಗಿರುವಂಥದ್ದು. ಇಲ್ಲಿ ತುಂಬ ಸಿಂಪಲ್ ಆಗಿರೋದ್ರಿಂದ, ಫ್ಯಾಕ್ಚುಲ್ ಆಗಿರೋದ್ರಿಂದ, ಸೊ ದ ರೈಟ್ ಆನ್ಸರ್ ವಿಲ್ ಬಿ ದ USA ಅಂತಕ್ಕಂಥದ್ದು. ಇದೇ ಪ್ರಶ್ನೆ ನಿಮಗೆ ಬರ್ತಕ್ಕಂಥ ಚಾನ್ಸಸ್ ಇರ್ಬೋದು. ಅಕ್ಕಾ ಅಂತಕ್ಕಂಥದ್ದು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕನ್ನಡ ಕೂಟಾಸ್ಗಳು ರಚನೆ ಮಾಡಿರ್ತಕ್ಕಂಥದ್ದು. ಈ ಒಂದು ಆರ್ಗನೈಸೇಷನ್ ಬಗ್ಗೆ ನಮಗೆ ನೆನ್ಪಿಟ್ಕೊಳ್ಬೇಕಾಗತ್ತೆ. ಮುಂದಿನ ಪ್ರಶ್ನೆ, ದ ವರ್ಲ್ಡ್ಸ್ ಫಸ್ಟ್ ಇರ್ರೆಗ್ಯುಲರ್ ಕಾನ್ಫ್ಲಿಕ್ಟ್ ಸೀರೀಸ್ ಬೋರ್ಡ್ ಗೇಮ್ ಫೀಚರ್ಡ್ ಇನ್ ಹೂಸ್ ಪೀರಿಯಡ್ ಅಂತೇಳಿದೆ. ವಿಶ್ವದ ಮೊದಲ ಅನಿಯಮಿತ ಸಂಘರ್ಷ ಸರಣಿಯ ಬೋರ್ಡ್ ಆಟ ಯಾರ ಅವಧಿಯಲ್ಲಿ ಅಭಿವೃದ್ಧಿ ಕಂಡು ಬಂದಿತ್ತು ಅಂತ ಪ್ರಶ್ನೆ ಕೇಳಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ವಿಜಯನಗರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತಕ್ಕಂಥದ್ದು. ನೋಡಿ, ಪ್ರತಿ ವರ್ಷವೂ ಕೂಡ ನಮಗೆ ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ಪ್ರಶ್ನೆ ಆಗ್ತಾ ಹೋಗುತ್ತೆ. ಕಾರಣ ಏನು ಗೊತ್ತಿದೆಯಾ? ಸಿಲೆಬಸ್ಸಲ್ಲಿ ವಿಜಯನಗರ ಸಾಮ್ರಾಜ್ಯದ ಒಂದು ವೈಭವದ ಕುರಿತಾಗಿ ಕೊಟ್ಟಿರ್ತಕ್ಕಂಥದ್ದು. ಓಕೆನಾ? ಸೊ ಫಸ್ಟ್ ಆಫ್ ಆಲ್ ವಿಜಯನಗರ ಸಾಮ್ರಾಜ್ಯ ಅಂದ ತಕ್ಷಣ ನಿಮಗೆ ಗೊತ್ತಾಗಬೇಕಾಗಿರೋ ಮೂಲ ಅಂಶ ಏನು ಅಂದರೆ 1336ರಲ್ಲಿ ಈ ಮೊಘಲ್ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜ ಕಂಡು ಬರ್ತಾನೆ, ಮೊಹಮ್ಮದ್ ಬಿನ್ ತುಘಲಕ್ ಅಂತೇಳಿದೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಸ್ವಲ್ಪ ಗೊಂದಲನೂ ಕೂಡ ಇದೆ. ಇಲ್ಲಿ 3ನೇ ಬಲ್ಲಾಳ ಅಂತೇಳಿ 2nd PU ಹಿಸ್ಟ್ರಿ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಬಟ್ ಮೊಹಮ್ಮದ್ ಬಿನ್ ತುಘಲಕ್ ಅಫಿಷಿಯಲ್ ಮಾಡ್ಕೊಳ್ಳಿ. ಈ ಮೊಘಲ್ ಸಾಮ್ರಾಜ್ಯದ ಈ ಸುಲ್ತಾನನಾಗಿರ್ತಕ್ಕಂಥ ಮೊಹಮ್ಮದ್ ಬಿನ್ ತುಘಲಕ್ನಿಂದ
ಮಾಡೋದು 1336ರಲ್ಲಿ ಇಬ್ಬರು ಪ್ರಮುಖವಾಗಿರ್ತಕ್ಕಂಥ ಹೀರೋಗಳು ಬರ್ತಾರೆ, ವೀರರು ಬರ್ತಾರೆ. ಅವರ ಹೆಸರನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಒಬ್ಬನ ಹೆಸರು ಹರಿಹರ ಅಂತೇಳಿ ಕರಿತೀವಿ, ಇನ್ನೊಬ್ಬನ ಹೆಸರು ಬುಕ್ಕರಾಯ ಅಂತೇಳಿ ಕರಿತೀವಿ. ಇವರಿಬ್ಬರು ಸೇರಿಕೊಂಡು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಈ ಮೂಲಕ ತುಂಗಭದ್ರಾ ನದಿಯ ದಡದಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ಸಾಮ್ರಾಜ್ಯ ಇದಾಗಿರೋದ್ರಿಂದ ಇವೆಲ್ಲ ಬೇಸಿಕ್ ಮಾಹಿತಿ. ಆ್ಯಕ್ಚುಲಿ ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ. ಇತ್ತೀಚೆಗೆ ನಡೆದಿರ್ತಕ್ಕಂಥ ಅಸಿಸ್ಟೆಂಟ್ ಕಂಟ್ರೋಲರ್ ಎಕ್ಸಾಮಲ್ಲೂ ಕೂಡ ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ಪ್ರಶ್ನೆ ಆಗಿದೆ. ಮುಂದಿನ ಪ್ರಶ್ನೆ ಆಶಾಕಿರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ, ಪೇಪರ್ 2 ಅಲ್ಲಿ ನಿಮಗೆ ಪ್ರಾಜೆಕ್ಟ್ ಅಂದರೆ ಗೌರ್ಮೆಂಟ್ ಸ್ಕೀಮ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಕೇಳುವಂಥ ಚಾನ್ಸಸ್ ಇದೆ. ಆಶಾಕಿರಣದ ಬಗ್ಗೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಸರಿನಾ ತಪ್ಪಾ ಅನ್ನೋದನ್ನು ನಾವು ಐಡೆಂಟಿಫೈ ಮಾಡಬೇಕು. ಇಟ್ ಫಾಲ್ಸ್ ಅಂಡರ್ ದ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಕಂಟ್ರೋಲ್ ಆಫ್ ಬ್ಲೈಂಡ್ನೆಸ್ ಆ್ಯಂಡ್ ವಿಜುವಲ್ ಇಂಪೇರ್ಮೆಂಟ್ NP, CB ಆ್ಯಂಡ್ VI ಅಂತೇಳಿದೆ. ಜನರಿಕ್ ಸ್ಟೇಟ್ಮೆಂಟ್ ಇದೆ. ಇಟ್ ಈಸ್ ಎ ಕಾಂಪ್ರಿಹೆನ್ಸಿವ್ ಹೈ ಚೆಕಪ್ ಫಾರ್ ಇಂಡಿವಿಜುವಲ್ಸ್ ಆಫ್ ಆಲ್ ಏಜ್ ಗ್ರೂಪ್ಸ್ ಅಂತೇಳಿದೆ. ಎರಡೂ ಕೂಡ ಜನರಿಕ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಅರ್ಥ ಆಗ್ತಿದೆಯಾ ನಿಮಗೆ? ನಾವು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥ ಮುಖ್ಯವಾದ ಅಂಶ ಏನು ಅಂತ ನೋಡ್ಕೊಂಡಾಗ 1 ಮತ್ತು 2 ಜನರಿಕ್ ಸ್ಟೇಟ್ಮೆಂಟ್ ಆಗಿದೆ. ಆದುದರಿಂದ ಇಲ್ಲಿ ಎರಡೂ ಕೂಡ ಸರಿಯಾಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಆದುದರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಆಶಾಕಿರಣ ಅಂತಕ್ಕಂಥದ್ದು ಇಲ್ಲಿ ವಲ್ನರಬಲ್ ಸೆಕ್ಷನ್ಸ್ ಅಂತ ಕರೀತಾರೆ. ಏನು ಹೇಳ್ತಾರೆ ಅಂದರೆ ಅವರು ಕುರುಡುತನ ಅಥವಾ ದೃಷ್ಟಿಹೀನತೆ ಹೊಂದಿರತಕ್ಕಂಥದ್ದು. ಕುರುಡುತನ ಮತ್ತು ದೃಷ್ಟಿಹೀನತೆ ಅಂದ ತಕ್ಷಣ ಅದು ಎಲ್ಲ ವಯೋಮಾನದವರಿಗೂ ಕೂಡ ಅನ್ವಯ ಆಗ್ತದೆ. ಅದಕ್ಕೋಸ್ಕರನೇ ಆಪ್ಷನ್ 1 ಆಪ್ಷನ್ 2 ಸರಿ ಅಂತೇಳಿ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ವಿ. ಜೊತೆಗೆ ಚೀಫ್ ಮಿನಿಸ್ಟರ್ ಏನಿದ್ದಾರಲ್ಲ ಸಿದ್ದರಾಮಯ್ಯ ಅವರು ಆಶಾಕಿರಣ ಅಂತಕ್ಕಂಥ ಯೋಜನೆಯನ್ನು ಅಂದರೆ ಲಾಂಚ್ ಮಾಡ್ತಾರೆ. ಸೊ ಈ ಮೂಲಕ 18ನೇ ತಾರೀಕು ಯಾವ ಪ್ರದೇಶದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದಾಗ, ಸೊ ಇದು ಹಾವೇರಿ ಡಿಸ್ಟಿಕಲ್ಲಿ ಲಾಂಚ್ ಮಾಡುತ್ತೆ. ಯಾವಾಗ ಅಂತ ಕೇಳಿದಾಗ ಫೆಬ್ರವರಿ 18ನೇ ತಾರೀಕು ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಲಾಗುತ್ತೆ. ಈ ಒಂದು ಸ್ಕೀಮ್ನ ಅಡ್ವಾಂಟೇಜ್ ಏನು ಅಂತ ನೋಡ್ಕೊಂಡಂಥ ಸಂದರ್ಭದಲ್ಲಿ ಯಾರ್ಯಾರು ದೃಷ್ಟಿಹೀನರು ಹೊಂದಿದ್ದಾರಲ್ಲ ಇವರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗಳಲ್ಲಿ ಫ್ರೀ ಆಗಿರ್ತಕ್ಕಂಥ ಚೆಕಪ್ಸ್ಗಳನ್ನು ಮಾಡುವಂಥದ್ದು, ಯಾರ್ಯಾರಿಗೆ ಅವಶ್ಯಕತೆ ಇರುತ್ತಲ್ಲ ಅವರಿಗೆ ಸ್ಪೆಕ್ಟಾಕಲ್ಸ್ಗಳನ್ನು ನೀಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸೌಲಭ್ಯವನ್ನು ನೀಡಲಾಗಿದೆ. ನೋಡಿ, ಮುಂದಿನ ಪ್ರಶ್ನೆ ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇದು ನಿಮಗೋಸ್ಕರ ತೆಗೆದುಕೊಂಡಿದ್ದೇನೆ. ವೇರ್ ಈಸ್ ಕರ್ನಾಟಕ ಸ್ಟೇಟ್ ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಕೇಳಿದ್ದಾರೆ ಪ್ರಶ್ನೆ. ನೋಡಿ, ತುಂಬಾ ಇಂಪಾರ್ಟೆಂಟ್. ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಂದರೆ, ಈ ಹಿಂದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು. ಸೊ ಆದುದರಿಂದಲೇ ಸರಿಯಾದ ಉತ್ತರವನ್ನು ನೋಡಿದಾಗ ಮೈಸೂರು ಅನ್ನುವಂಥ ಒಂದು ಉತ್ತರವನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೊ ಮುಂದುವರಿದಂತೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೀನಿ ನಿಮಗೆ. ರಾಷ್ಟ್ರೀಯ ಗಿಡಮೂಲಿಕೆಗೆ ಸಂಬಂಧಪಟ್ಟಂತೆ, ಸೊ ನಾವು ಸಿಂಪಲ್ ಆಗಿ ಇದಕ್ಕೆ ಹರ್ಬಲ್ ಅಂತೇಳಿ ಕರಿತೀವಿ. ರಾಷ್ಟ್ರೀಯ ಗಿಡಮೂಲಿಕೆಗೆ ಸಂಬಂಧಪಟ್ಟಂತೆ ಒಂದು ಸಂಶೋಧನಾ ಕೇಂದ್ರವನ್ನು 2021 ಮತ್ತು 2022ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಈ ಸಂಶೋಧನಾ ಕೇಂದ್ರ ಭಾರತದ ಯಾವ ರಾಜ್ಯದಲ್ಲಿದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸ್ತೀರಾ? ಇಲ್ಲೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನೆನ್ಪಿಟ್ಕೊಳ್ಳಿ. ಸೆಂಟ್ರಲ್ ಏವಿಯೇಷನ್ ರಿಸರ್ಚ್ ಸೆಂಟರ್ ಅಂತ ಕರಿತೀವಿ. ಸೊ ಆ್ಯಕ್ಚುಲಿ ಇದು ಉತ್ತರ ಪ್ರದೇಶದಲ್ಲಿ ಒಂದು ಪ್ಲೇಸ್ ಬರುತ್ತೆ, ಅದನ್ನು ನಾವು ಬರೈಲಿ ಅಂತೇಳಿ ಕರಿತೀವಿ. ಈ ಒಂದು ಭಾಗದಲ್ಲಿ ಸೆಂಟ್ರಲ್ ಏವಿಯೇಷನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಏನಿದೆಯಲ್ಲ ಅಥವಾ ಸೆಂಟರ್ ಏನಿದೆಯಲ್ಲ ಈ ಒಂದು ಸ್ಟೇಟಲ್ಲಿ ಲೊಕೇಟ್ ಆಗಿರ್ತಕ್ಕಂಥದ್ದು. ನೋಡಿ, ತುಂಬಾ ಇಂಪಾರ್ಟೆಂಟ್ ಇದು. ಯಾಕೆ ಹೇಳ್ತಿದ್ದೇನೆಂದರೆ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಅಸಿಸ್ಟೆಂಟ್ ಕಂಟ್ರೋಲರಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೂಡ ನಿಮಗೆ KS ಅಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆಯನ್ನು ಹೇಳ್ತೀನಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ. ನಾವು ಪಂಚಾಯತ್ಗಳಲ್ಲಿ ಕೆಲವೊಂದು ಮೆಂಬರ್ಸ್ಗಳನ್ನು ನಾವು ಏನು ಮಾಡ್ತೀವಿ, ಅಪಾಯಿಂಟ್ ಮಾಡ್ತೀವಲ್ವಾ, ರೈಟ್? ಈ ಮೆಂಬರ್ಸ್ಗಳನ್ನು ನಾವು ರೀಕಾಲ್ನ ಮುಖಾಂತರವಾಗಿ, ಅಂದರೆ ಅವರ ಒಂದು ಅನರ್ಹತೆಯ ಆಧಾರದ ಮೇಲೆ ರೀಕಾಲ್ನ ಮುಖಾಂತರವಾಗಿ ಅವರನ್ನು ಅನರ್ಹಗೊಳಿಸ್ತಕ್ಕಂತಹ ಒಂದು ಎಕ್ಸ್ಕ್ಲೂಸಿವ್ ಪವರು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದಾಗ ನಾವು ಉತ್ತರ ಪ್ರದೇಶ ಅಂತೇಳಿ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಈ ಪ್ರಶ್ನೆಯನ್ನು ಕೂಡ ನಮಗೆ ಅಸಿಸ್ಟೆಂಟ್ ಕಂಟ್ರೋಲರಲ್ಲಿ ಕೇಳಿರ್ತಕ್ಕಂಥದ್ದು. ರೀಕಾಲ್ ಅಂತಕ್ಕಂಥದ್ದು ಏನು ಅಂತ ಕೇಳಿದಾಗ ಪೊಲಿಟಿಯಲ್ಲಿ ನಿಮಗೆ ಡೈರೆಕ್ಟ್ ಡೆಮಾಕ್ರಸಿ ಆ್ಯಂಡ್ ಇಂಡೈರೆಕ್ಟ್ ಡೆಮಾಕ್ರಸಿ ಅಂತೇಳಿ ಎರಡು ರೀತಿಯಾಗಿರ್ತಕ್ಕಂಥ ಡೆಮಾಕ್ರಸಿಗಳಿದ್ದಾವೆ ಅಂತ ನಾವು ಓದ್ಕೊಂಡಿದ್ದೀವಲ್ವಾ. ಸೊ ಒಂದು ಬಾರಿ ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಇಂಡೈರೆಕ್ಟ್ ಡೆಮಾಕ್ರಸಿಯಲ್ಲಿದೆ ನಮ್ಮಂತಹ ಮುಂದುವರಿತಾ ಇರ್ತಕ್ಕಂಥ ದೇಶವಾಗಿರ್ತಕ್ಕಂಥ ಭಾರತದಲ್ಲಿದೆ. ಜೊತೆಗೆ ಡೈರೆಕ್ಟ್ ಡೆಮಾಕ್ರಸಿ ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡುಬರ್ತಕ್ಕಂಥದ್ದು. ಈ ಡೈರೆಕ್ಟ್ ಡೆಮಾಕ್ರಸಿಯಲ್ಲಿ ಒಂದು ಭಾಗ ಇದೆ ರೀಕಾಲ್ ಅಂತೇಳಿ, ಪ್ಲೆಬಿಸೈಟ್ ಆಗಿರ್ಬೋದು, ರೀಕಾಲ್ ಆಗಿರ್ಬೋದು, ರೈಟ್? ಇವೆಲ್ಲವೂ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಒಂದು ಸಲ ರಿವೈಸ್ ಮಾಡಿ. ನೋಡಿ, ಮುಂದಿನ ಪ್ರಶ್ನೆ. ವಿಚ್ ಏರ್ಪೋರ್ಟ್ ಈಸ್ ರೆಕಗ್ನೈಸ್ಡ್ ಆಸ್ ದ ಬೆಸ್ಟ್ ಏರ್ಪೋರ್ಟ್ ಆಫ್ ದ ಇಯರ್ ಅಟ್ ವಿಂಗ್ಸ್ ಇಂಡಿಯಾ ಅವಾರ್ಡ್ಸ್ 2025 ಅಂತಿದೆ. ಪೇಪರ್ 2 ಅಲ್ಲಿ ನಿಮಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯಂತ ಪ್ರಚಲಿತ ಘಟನೆಗಳು ಅಥವಾ ಸಾಮಾನ್ಯ ಅಧ್ಯಯನ ಅಂತೇಳಿ ಪ್ರಶ್ನೆ ಕೇಳಿರೋದ್ರಿಂದ ಕರ್ನಾಟಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೆಕಗ್ನಿಷನನ್ನು ಸಿಕ್ಕಿದೆ. ಸೊ ಆದುದರಿಂದ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆಯಲ್ಲ, ಇದು ವಿಂಗ್ಸ್ ಇಂಡಿಯಾ ಕೊಡ್ತಕ್ಕಂತಹ ಒಂದು ಅವಾರ್ಡಿಗೆ ಪಾತ್ರ ಆಗಿದೆ. ಯಾವ ರೀತಿಯಾಗಿರ್ತಕ್ಕಂಥದ್ದು, ಬೆಸ್ಟ್ ಏರ್ಪೋರ್ಟ್ ಅಂತೇಳಿ ಒಂದು ಕ್ಯಾಟಗರಿ ಅಡಿಯಲ್ಲಿ ಪಡೆದಿರ್ತಕ್ಕಂಥದ್ದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೆನ್ಪಿಟ್ಕೊಳ್ಳಿ.
ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಹೂ ಹ್ಯಾಸ್ ಬೀನ್ ಅಪಾಯಿಂಟೆಡ್ ಆಸ್ ಚೇರ್ಮನ್ ಆಫ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಅಂತೇಳಿದೆ. ಕರ್ನಾಟಕ ಮಟ್ಟದಲ್ಲಿ ಇರತಕ್ಕಂತಹ ಕೆಲವೊಂದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳು, ಲೆಜಿಸ್ಲೇಟಿವ್ ಬಾಡೀಸ್ಗಳು, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳನ್ನು ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ಲು KPCB ಆಗಿರ್ಬೋದು, ಓಕೆನಾ, ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತೇಳಿ ಆಗಿರ್ಬೋದು, ಕರ್ನಾಟಕ ಹೌಸಿಂಗ್ ಬೋರ್ಡ್ ಆಗಿರ್ಬೋದು. ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಬಾಡೀಸ್ಗಳನ್ನು ನಾವು ಸ್ಟಡಿ ಮಾಡಬೇಕಾಗತ್ತೆ, ಓಕೆನಾ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ, ಕರ್ನಾಟಕ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಡಾಕ್ಟರ್ T. ಶ್ಯಾಮ್ ಇಸ್ ದ ರೈಟ್ ಆನ್ಸರ್. ನೋಡಿ, ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಕೆಲವೊಂದು ಮಾಹಿತಿಯನ್ನು ನಾನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಇದೆಯಲ್ಲ, ಇದು ನ್ಯಾಷನಲ್ ಲೆವೆಲಲ್ಲಿ ಹ್ಯೂಮನ್ ರೈಟ್ಸ್ಗಳನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ರಚನೆ ಆಗಿರ್ತಕ್ಕಂತಹ ಒಂದು ಕಮಿಷನ್ ಇದು. ಇದನ್ನು ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ಸ್ ಅಂತೇಳಿ ಕರಿತೀವಿ. ಅದೇ ರೀತಿಯಾಗಿ ನಮಗೆ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತ ಇದೆ. ಇದು ಸ್ಟೇಟ್ ಲೆವೆಲಲ್ಲಿ ಹ್ಯೂಮನ್ ರೈಟ್ಸನ್ನು ಕಾಪಾಡ್ತಕ್ಕಂಥ ಒಂದು ವಾಚ್ ಡಾಗ್ ಅಂತೇಳಿ ಕರಿತೀವಿ. ಇದಕ್ಕೆ ಒಬ್ಬರು ಚೇರ್ಪರ್ಸನ್ ಇದ್ದಾವೆ, ಆಲ್ರೆಡಿ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಕೆಲವೊಬ್ಬರು ಮೆಂಬರ್ಸ್ಗಳು ಕೂಡ ಇರ್ತಾರೆ. ಎಷ್ಟು ಜನ ಮೆಂಬರ್ಸ್ ಇರ್ತಾರೆ ಅಂತ ಕೇಳಿದಾಗ 4 ಮೆಂಬರ್ಸ್ಗಳು ಇರ್ತಾರೆ, ನೆನ್ಪಿಟ್ಕೊಳ್ಳಿ. ಒಬ್ಬ ಚೇರ್ಪರ್ಸನ್, 4 ಜನ ಮೆಂಬರ್ಸ್ಗಳು. ಸೊ ಯಾವ ಆ್ಯಕ್ಟ್ನ ಅಡಿಯಾಗಿ ರಚನೆ ಆಗಿದೆ ಅಂದರೆ PHRA ಅಂತೇಳಿ ಕರಿತೇವೆ. ಏನಿದರ ಅರ್ಥ ಅಂತ ನೋಡ್ಕೊಂಡಾಗ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಆಫ್ 1993 ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಆಫ್ 1993, ಇದರ ಅಡಿಯಲ್ಲಿ ಸ್ಥಾಪನೆ ಆಗಿದೆ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತಕ್ಕಂಥದ್ದು. ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ನಮಗೆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಿರ್ಬೋದು, ಲೆಜಿಸ್ಲೇಟಿವ್ ಬಾಡಿ ಆಗಿರ್ಬೋದು, ಅದರ ಜೊತೆಗೆ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗಳ ಬಗ್ಗೆಯೂ ಕೂಡ ನಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಿಮಗೆ. ಸ್ಟೇಟ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅಂತೇಳಿ ಏನು ಕರೆದು ಅಲ್ವಾ, ಇದರ ಮೆಂಬರ್ಸ್ಗಳು ಇರ್ತಾರೆ, ಚೇರ್ಪರ್ಸನ್ಸ್ಗಳು ಇರ್ತಾರೆ. ಬಟ್ ಇವರನ್ನು ಯಾರು ತೆಗೆದು ಹಾಕ್ತಾರೆ, ಯಾರಿಗೆ ಆ ಒಂದು ಪವರ್ ಇದೆ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಮುಖಾಂತರವಾಗಿ ತಿಳಿಸಿ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಕೆಳಗಿನ ತಂತ್ರಜ್ಞಾನ ಪಾರ್ಕ್ಗಳನ್ನು ಅವುಗಳ ಸ್ಥಳದೊಂದಿಗೆ ವಿವರಿಸಿ ಅಂತೇಳಿದೆ. ನೋಡಿ, ಟೆಕ್ನಾಲಜಿ ಪಾರ್ಕ್ಸ್ಗಳು ಏನಿದಾವಲ್ಲ, ಇತ್ತೀಚೆಗೆ ತುಂಬ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಸೊ ಆದುದರಿಂದ ಇದನ್ನು ನಾವು ವರ್ಕ್ ಮಾಡಲೇಬೇಕಾಗುತ್ತೆ, ಓದಲೇಬೇಕಾಗುತ್ತೆ. ನೋಡಿ, ರೈಸ್ ಪಾರ್ಕ್ ಅಂದ ತಕ್ಷಣ ನೀವು ಯಾವುದನ್ನು ನೆನ್ಪಿಟ್ಕೊಳ್ಬೇಕು? ನೋಡಿ, ಮೊದಲನೇ ಆಪ್ಷನನ್ನು ನಾವು ಕರೆಕ್ಟಾಗಿ ನೋಡ್ಕೊಂಡಾಗ ಇಲ್ಲೇ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ರೈಸ್ ಏನಿದೆಯಲ್ಲ, ಇಟ್ ಬಿಲಾಂಗ್ಸ್ ಟು ಕಾರಟಗಿ. ಸೊ ಇಲ್ಲಿ ರೈಸು ಬಿಲಾಂಗ್ಸ್ ಟು ಕಾರಟಗಿ ಅಂತ ಒಂದು ಸ್ಟೇಟ್ಮೆಂಟ್ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತು ಅಂತ ಅಂದ್ಕೊಳ್ಳಿ, ನೀವು ಈಸಿಯಾಗಿ B ತೆಗಿಬೋದು, C ತೆಗಿಬೋದು, ಜೊತೆಗೆ Dನೂ ಕೂಡ ತೆಗಿಬೋದು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ A ಹಿಯರ್. ರೈಸ್ ಬಿಲಾಂಗ್ಸ್ ಟು ಕಾರಟಗಿ, ಕೊಕೊನಟ್ ಬಿಲಾಂಗ್ಸ್ ಟು ತಿಪಟೂರು, ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಜೊತೆಗೆ ಮೇಯ್ಸ್ ಬಿಲಾಂಗ್ಸ್ ಟು ರಾಣೆಬೆನ್ನೂರು ಅಂತಕ್ಕಂಥದ್ದು. ಜೊತೆಗೆ ತೂರ್ದಾಳ್, ಈ ಹಿಂದೆ ಡಿಸ್ಕಸ್ ಮಾಡಿದ್ದೀವಿ ಆಲ್ರೆಡಿ, ಓಕೆನಾ. ತೂರ್ದಾಳ್ ಬಿಲಾಂಗ್ಸ್ ಟು ಕಲಬುರಗಿ ಅಂತೇಳಿ ಕರಿತೀವಿ. ಸೊ ಕಲಬುರಗಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಗರಿಗೆ ಏನಿದೆಯಲ್ಲ, ಇತ್ತೀಚೆಗೆ ಅಂದರೆ 2019 ಅದಕ್ಕೆ GI ಟ್ಯಾಗು ಕೂಡ ನೀಡಿರ್ತಕ್ಕಂಥದ್ದು. ಯಾಕೆ GI ಟ್ಯಾಗ್ ನೀಡಿದ್ದಾರೆ ಅಂದರೆ, ಈ ಒಂದು ತೂರ್ದಾಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಪ್ರೋಟೀನ್ ಕಂಡು ಬರುತ್ತೆ ಅನ್ನೋ ಒಂದು ಸಿಗ್ನಿಫಿಕೆಂಟ್ ಕ್ಯಾರೆಕ್ಟರ್ಗೋಸ್ಕರ ಕೊಡಲಾಗಿದೆ ಅಂತೇಳಿದೆ. ಬಟ್ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಏನು ಅಂತ ನೋಡ್ಕೊಂಡಾಗ ರೈಸ್ ಪಾರ್ಕ್ ಬಿಲಾಂಗ್ ಟು ಕಾರಟಗಿ, ಕೊಕೊನಟ್ ಬಿಲಾಂಗ್ಸ್ ಟು ತಿಪಟೂರು, ಮೇಸ್ ಬಿಲಾಂಗ್ ಟು ರಾಣೆಬೆನ್ನೂರು ಹಾವೇರಿ, ರೈಟ್. ಅದೇ ರೀತಿಯಾಗಿ ನೆಕ್ಸ್ಟ್ ತೂರ್ದಾಳ್ ಬಿಲಾಂಗ್ಸ್ ಟು ಕಲಬುರಗಿ ಅಂತಕ್ಕಂಥದ್ದು ಸರಿಯಾಗಿ ನೆನ್ಪಿಟ್ಕೊಳ್ಬೇಕಿದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಸ್ಕೀಮ್ ಅಂತೇಳಿದೆ. ಸರಿಯಾಗಿ ನೆನ್ಪಿಟ್ಕೊಳ್ಬೇಕಿದನ್ನು. ನೋಡಿ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ತುಂಬ ಈಸಿ ಇರ್ತವೆ. ಹೇಗೆ ಬಿಡಿಸೋದು ಅಂತ ಹೇಳ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ, ಇಟ್ ವಾಸ್ ಲಾಂಚ್ ಟು ಟ್ರೀಟ್ ಪೀಪಲ್ ಸಫರಿಂಗ್ ಫ್ರಮ್ ಸಡನ್ ಹಾರ್ಟ್ ಅಟ್ಯಾಕ್ಸ್ ಆ್ಯಂಡ್ ಕಾರ್ಡಿಯಾಕ್ ಇಶ್ಯೂಸ್ ಅಂತೇಳಿದೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ರೈಟ್. ಓನ್ಲಿ BPL ಕಾರ್ಡ್ ಹೋಲ್ಡರ್ಸ್ ಅಂತೇಳಿದೆ. ನೋಡಿ, ಯಾವಾಗಲೂ ಕೂಡ ನಿಮಗೆ ಈ ಓನ್ಲಿ ಆಪ್ಷನ್ ಇದೆಯಲ್ಲ, ಅದರ ಜೊತೆಗೆ ಮಸ್ಟ್ ಆಪ್ಷನ್ ಇದೆಯಲ್ಲ, ಅದರ ಜೊತೆಗೆ ಸಿನ್ಸ್ ಆಪ್ಷನ್ ಇದೆಯಲ್ಲ, ಈ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಸೂಪರ್ಲೇಟಿವ್ಸ್ ಅಂತಲೂ ಕೂಡ ಕರೆಯಲಾಗಿರುತ್ತೆ. ಮೋಸ್ಟ್ ಆಗಿರ್ಬೋದು, ರೈಟ್, ಅಥವಾ ಸ್ಟ್ರಾಂಗೆಸ್ಟ್ ಆಗಿರ್ಬೋದು, ರೈಟ್. ಇವೆಲ್ಲ ಒಂದು ಸ್ವಲ್ಪ ಸೂಪರ್ಲೇಟಿವ್ ಆಗಿರ್ತಕ್ಕಂಥ ವರ್ಡ್ಸ್ಗಳು. ಈ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ಗಳು ಬಂದಾಗ ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ. ಓನ್ಲಿ BPL ಕಾರ್ಡ್ ಹೋಲ್ಡರ್ಸ್ ಅಂತೇಳಿದೆ, ಆ್ಯಕ್ಚುಲಿ ಇದು ತಪ್ಪಾಗುತ್ತೆ. ನೋಡಿ, ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಇದೆಯಲ್ಲ, ಇಟ್ ಈಸ್ ಓಪನ್ ಟು ಆಲ್. ಆದುದರಿಂದ BPL ಕಾರ್ಡ್ ಹೋಲ್ಡರ್ಸ್ಗಳಿಗೆ ಮಾತ್ರ ಸಂಬಂಧಿಸಿಲ್ಲ. ಆದುದರಿಂದ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ನೋಡ್ಕೊಂಡಾಗ ಆಪ್ಷನ್ A ಇಸ್ ದ ರೈಟ್ ಆನ್ಸರ್. ನೋಡಿ, ತುಂಬ ಸಿಂಪಲಾಗಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಸ್ಕೀಮ್ ಏನಿದೆಯಲ್ಲ, ಈ ಒಂದು ಸ್ಕೀಮು ಯಾರಿಗೆ ಜಾರಿ ಮಾಡಲಾಗಿದೆ ಅಂದರೆ ಹಾರ್ಟ್ ಅಟ್ಯಾಕ್ ಜೊತೆಗೆ ಕಾರ್ಡಿಯಾಕ್ ಅರೆಸ್ಟ್, ಇದರಿಂದ ಸಫರ್ ಆಗ್ತಿರ್ತಕ್ಕಂತಹ ಜನರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಸ್ಕೀಮನ್ನು ಜಾರಿ ಮಾಡಲಾಗಿರುವಂಥ ಇದು ಮೊದಲನೇ ಪಾಯಿಂಟ್. ಸೊ ಇಲ್ಲಿ APL ಕಾರ್ಡ್ ಹೋಲ್ಡರ್ಸ್ ಜೊತೆಗೆ BPL ಕಾರ್ಡ್ ಹೋಲ್ಡರ್ಸ್ ಇಬ್ಬರೂ ಕೂಡ ಬರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. 2 ಪಾಯಿಂಟ್ ಕ್ಲಿಯರ್ ಆಯಿತಾ?
ಮುಂದುವರೆದಂತೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರಲ್ಲ, ಇವರಿಗೆ ಯಾವ ಯೋಜನೆಯ ಅಡಿಯಲ್ಲಿ ಈ ಒಂದು ಸ್ಕೀಮ್ ಸಿಗುತ್ತೆ, ಲಭ್ಯವಾಗುತ್ತೆ ಅಂತ ನೋಡ್ಕೊಂಡಾಗ ಇದನ್ನು ನಿಮಗೆ ಸ್ಟೇಟ್ಮೆಂಟ್ ರೂಪದಲ್ಲೂ ಕೂಡ ಕೇಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾವ ಯೋಜನೆ ಅಂತ ನೋಡ್ಕೊಂಡಾಗ ಕರ್ನಾಟಕ ಆರೋಗ್ಯ ಭಾರತ್ ಹೆಲ್ತ್ ಕಾರ್ಡ್ ಅಂತೇಳಿ ಕರಿತೀವಿ. ಈ ಹೆಲ್ತ್ ಕಾರ್ಡ್ನನ್ನು ಬಳಸ್ಕೊಂಡು ನಾವು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯ ಸ್ಕೀಮ್ನ ಅಡಿಯಲ್ಲಿ ಸಿಗ್ತಕ್ಕಂತಹ ಒಂದು ಫೆಸಿಲಿಟಿಯನ್ನು ನಾವು ಪಡೆದುಕೊಳ್ಬೋದು. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಕರ್ನಾಟಕ ಸ್ಟೇಟ್ ಡಿಮೆಂಟಿಯಾ ಆ್ಯಕ್ಷನ್ ಪ್ಲಾನ್ ಅಂತೇಳಿದೆ. ಸೊ ನೋಡಿ, ಇಲ್ಲಿ ಈ ಒಂದು ಸ್ಕೀಮು ಕ್ರಿಯಾ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದರೆ ಡಿಮೆಂಟಿಯಾ ಅಂದರೆ ಏನು, ಬುದ್ಧಿಮಾಂದ್ಯತೆಗೆ ಸಂಬಂಧಪಟ್ಟಿರುವಂಥ ಕ್ರಿಯಾ ಯೋಜನೆ. ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಲಾಗಿದೆ. ಯಾವುದು ಸರಿ ಅಂತಕ್ಕಂಥದ್ದನ್ನು ನಾವು ಐಡೆಂಟಿಫೈ ಮಾಡಬೇಕು. ಇನ್ ಕೊಲಾಬ್ರೇಷನ್ ವಿತ್ ಏಮ್ಸ್ ಆ್ಯಂಡ್ ಡಿಮೆಂಟಿಯಾ ಇಂಡಿಯಾ ಅಲಿಯನ್ಸ್ ದ ಕರ್ನಾಟಕ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಟ್ರೊಡ್ಯೂಸ್ಡ್ ಕರ್ನಾಟಕ ಸ್ಟೇಟ್ ಡಿಮೆಂಟಿಯಾ ಆ್ಯಕ್ಷನ್ ಪ್ಲಾನ್ ಅಂತಿದೆ. ಎರಡನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ. ಇಟ್ ಈಸ್ ಇಂಪ್ಲಿಮೆಂಟೆಡ್ ಅಂಡರ್ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಂತೇಳಿದೆ. ಇಲ್ಲಿ ಸ್ಟೇಟ್ಮೆಂಟ್ಸ್ಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಅವ್ರು ಏನು ಕೇಳ್ತಾರೆ ಅಂದರೆ ಕರ್ನಾಟಕ ಸ್ಟೇಟ್ ಡಿಮೆಂಟಿಯಾ ಆ್ಯಕ್ಷನ್ ಪ್ಲಾನ್ ಅಂತೇಳಿದೆ. ನೋಡಿ, ಡಿಮೆಂಟಿಯಾ ವಿಚ್ ವಾಸ್ ರಿಲೇಟೆಡ್ ಟು ಸಮ್ ಕೈಂಡ್ ಆಫ್ ಬುದ್ಧಿಮಾಂದ್ಯತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ರೈಟ್. ಸೊ ಇಲ್ಲಿ ಏಮ್ಸ್ ಅಂತೇಳಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಜೊತೆಗೆ ಡಿಮೆಂಟಿಯಾ ಇಂಡಿಯಾ ಅಲಿಯನ್ಸ್ ಅಂತೇಳಿದೆ. ಓಕೆ, ಏಮ್ಸ್ ಬಗ್ಗೆ ನೋ ಪ್ರಾಬ್ಲಮ್. ನೋಡಿ, ಇದು ಕರ್ನಾಟಕ ಜಾರಿ ಮಾಡಿರ್ತಕ್ಕಂಥದ್ದಾಗಿರೋದ್ರಿಂದ ಈ ನಿಮ್ಯಾನ್ಸ್ ಅಂತೇಳಿದೆ, ಜೊತೆಗೆ ಏಮ್ಸ್ ಅಂತೇಳಿದೆ. ಎರಡೂ ಕೂಡ ವೈದ್ಯಕೀಯ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಬಟ್ ನಿಮಾನ್ಸ್ ಅಂತಕ್ಕಂಥದ್ದು ಸ್ವಲ್ಪ ನರರೋಗ ಆಗಿರ್ಬೋದು ಅಥವಾ ನ್ಯೂರಾನ್ ಸಿಸ್ಟಮ್ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಆ್ಯಕ್ಚುಲಿ ಇದು. ಸೊ ಇದು ಆ್ಯಕ್ಚುಲಿ ಮೈಸೂರು ಒಡೆಯರ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ ನಿಮಾನ್ಸು. ಯಾರ ಮೈಸೂರು ಒಡೆಯರ ಕಾಲದಲ್ಲಿ ಸ್ಥಾಪನೆ ಆಗುತ್ತೆ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಯಾವ ದಿವಾನರು ಕೂಡ ಸ್ಥಾಪನೆ ಮಾಡ್ತಾರೆ ಅನ್ನೋದು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಇಂಪಾರ್ಟೆಂಟ್, ಕೇಳ್ತಾರೆ ಎಕ್ಸಾಮಲ್ಲಿ. ಬಟ್ ನಿಮಾನ್ಸ್ ಮತ್ತು ಏಮ್ಸ್ ಎರಡಕ್ಕೂ ನಾವು ಹೋಲಿಕೆ ಮಾಡ್ಕೊಂಡಾಗ ನಾನು ನಿಮಗೆ ಎರಡು ಆಪ್ಷನ್ ಕೊಡ್ತೀನಿ. ಅದರಲ್ಲಿ ಸರಿ ಯಾವುದು ಅಂತೇಳಿ ನೀವು ಐಡೆಂಟಿಫೈ ಮಾಡಿದಾಗ ನಿಮಾನ್ಸನ್ನೇ ತೆಗೆದುಕೊಳ್ಬೇಕು. ಯಾವುದನ್ನು ಆಯ್ಕೆ ಮಾಡ್ತೀರಾ? ಕರ್ನಾಟಕ ಆಬ್ವಿಯಸ್ಲಿ ನಿಮಾನ್ಸನ್ನೇ ಆಯ್ಕೆ ಮಾಡುತ್ತೆ. ಇನ್ ಕೊಲಾಬ್ರೇಷನ್ ವಿತ್ ಏಮ್ಸ್ ಆ್ಯಕ್ಚುಲಿ ಇದೇನಾಗುತ್ತೆ, ತಪ್ಪಾಗ್ತಾ ಹೋಗುತ್ತೆ. ವಿತ್ ದಟ್ ಸ್ಟೇಟ್ಮೆಂಟ್ 1 ಇಸ್ ಗಾನ್, ವಿತ್ ದಟ್ ಆಪ್ಷನ್ ಎ ಇಸ್ ಗಾನ್ ಆ್ಯಂಡ್ ಲೈಕ್ ದಟ್ ಆಪ್ಷನ್ ಸಿ ಇಸ್ ಗಾನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಅಥವಾ ಬಿ.